ಹಾಯ್ ಹಲೋ ನಮಸ್ಕಾರ. ಇದು ವೀಕೆಂಡ್ ನ ಲಾಫಿಂಗ್ ಕಥಕ್ಕಳಿ ಗಿಚ್ಚಿ ಗಿಲಿ ಗಿಲಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಎಂಟರ್ಟೈನರ್ಸ್ಗೆ ಸ್ವಾಗತ ಸುಸ್ವಾಗತ. ಈಗ ನಮ್ಮ ವೇದಿಕೆಗೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ವೇದಿಕೆಯ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಹಾಗೂ ಪಂಚಿ ಕ್ವೀನ್ ಶ್ರುತಿ ಮೇಡಮ್ ಆನ್ ಸ್ಟೇಜ್. ಬಟ್ ನಿಜವಾಗ್ಲೂ ಶ್ರುತಿ ಮೇಡಮ್ ಇವತ್ತು ಯಾವ ತರ ಕಾಣ್ತಾ ಇರೋ ಗೊತ್ತಾ ನೀವು? ಫಾರ್ ಎಕ್ಸಾಂಪಲ್, ಇದು ಒಂದು ಗಿಚ್ಚಿ ಗಿಲಿ ಗಿಲಿ ವಿದ್ಯಾಸಂಸ್ಥೆ ಆದ್ರೆ, ಒಂದು ಕಾಲೇಜ್ ಆದ್ರೆ, ನೀವು ಆ ಕಾಲೇಜ್ಗೆ ಒಂಥರ ಡೀನ್, ಒಂದು ಸ್ಟ್ರಿಕ್ಟ್ ಪ್ರಿನ್ಸಿಪಲ್ ತರ ಕಾಣ್ತಾ ಇದ್ದೀರಿ. ಹೌದು ಸರ್, ಇವತ್ತು ನಿಮ್ಗೆ ಒಂದು ಜವಾಬ್ದಾರಿಯುತವಾದಂತ ಕೆಲಸ ಇರುತ್ತೆ ಸರ್. ಏನದು? ಅದೇ ಹೇಳಿದ್ನಲ್ಲ ಸರ್, ಕಾಲೇಜಲ್ಲಿ ಇವತ್ತು ಯಾವ್ದನ್ನ ಸ್ಟೂಡೆಂಟ್ ಡಿಬಾರ್ ಮಾಡ್ಬೇಕು ಇವತ್ತು. ಹಾಗೆ ಸರ್, ಯಾರನ್ನು ಬೇಕಾದ್ರೆ ಎತ್ತಾಕ್ಬೋದು ಸರ್ ನೀವು. ಓಕೆ, ಕಾರ್ಯಕ್ರಮ ಶುರು ಮಾಡೋದು. ಇವತ್ತಿನ ನಮ್ಮ ಗಿಚ್ಚಿ ಗಿಲಿಗಿಲಿ ನಮ್ಮ ಪ್ರಿನ್ಸಿಪಲ್ಸ್ ಎಲ್ಲ ಬಂದಾಗಿದೆ. ನಮ್ಮ ಸ್ಟೂಡೆಂಟ್ಸ್ ಎಂಟರ್ಟೈನ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಎಂಟರ್ಟೈನ್ಮೆಂಟ್ ಎಲ್ಲ ಮುಗಿದ ಮೇಲೆ ಎಲಿಮಿನೇಷನ್ ಡಿಬಾರು ಇದ್ದೇ ಇರತ್ತೆ. ಡೇಂಜರ್ ಝೋನ್ ಅಲ್ಲಿರುವಂತ ರೋಹಿತ್ ಹಾಗೂ ಕಾರ್ತಿಕ್ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಪ್ಲೀಸ್ ನಮಗೆ ಕಳಿಸ್ಬಿಡಿ, ಎಂಟರ್ಟೈನ್ ಮಾಡಿ. ಏನ್ ಮಾಡ್ಬೇಕು? ಪ್ಲೀಸ್ ಕಳಿಸ್ಬಿಡಿ, ಎಂಟರ್ಟೈನ್ ಮಾಡಿ. ಎಲಿಮಿನೇಟ್ ಮಾಡ್ಬೇಕಾ? ಪ್ಲೀಸ್ ನಮ್ಮನ್ನ ಕಳಿಸ್ಬೇಡಿ, ಇನ್ನೂ ಎಂಟರ್ಟೈನ್ಮೆಂಟ್ ಮಾಡ್ತೀವಿ ಅಂತ ಹೇಳು ಅಂದೆ. ಎಲಿಮಿನೇಷನ್ ಮಾಡಿ ಅಂದ್ಬಿಟ್ಟು. ಒಂದ್ ನಿಮಿಷ, ಇಬ್ರು ಬನ್ನಿ. ರೋಹಿತ್, ಇವತ್ತು ಏನಾದ್ರು ಅಪ್ಪಿ ತಪ್ಪಿ ನೀವಿಬ್ರು ಎಲಿಮಿನೇಟ್ ಆದ್ರೆ ಏನ್ ಮಾಡ್ತೀಯ? ಮನೆಗೆ ಹೋಗ್ತೀನಿ. ನಿಮ್ಮಿಬ್ರಲ್ಲಿ ಯಾರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡೋದು? ನಾನು. ಕಾರ್ತಿ, ನಿನ್ ಫ್ಯೂಚರ್ ಕರೆಕ್ಟ್ ಆಗಿ ಗೊತ್ತಾಗ್ತದೆ ಕಣ. ನಿಮ್ಮಿಬ್ರಲ್ಲಿ ಯಾರು ತುಂಬಾ ಕೆಟ್ಟದಾಗಿ ಆಕ್ಟಿಂಗ್ ಮಾಡ್ತಾರೆ? ಕಾರ್ತಿಕನ. ದುಶ್ಮನ್ ಇಲ್ಲೆಲ್ಲೂ ಇಲ್ಲ ಕಣ ನಿನಗೆ. ನಿಮ್ ಮೆಂಟರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯ? ನಂಗೆ ಮಾತಾಡಕ್ಕೆ ಇಷ್ಟ ಇಲ್ಲ. ಕಾರ್ತಿಕ್, ಒಂದು ಮಾತು ಹೇಳು. ಇಷ್ಟಾದ್ಮೇಲೂ ಬದುಕ್ಬೇಕು ಅನ್ನೋ ಆಸೆ ಇದೆ ನಿಂಗೆ? ಇಲ್ಲೇ ವಿಷಯ ಕೊಟ್ರೆ ಇಲ್ಲೇ ಕುಡಿತೀನಿ, ಬಿಟ್ಟು ಕೊಟ್ರೆ ಆಚೆಗೆ ಹೋಗಿ ಕುಡಿತೀನಿ. ನಿನ್ನ ನೋಡಿದ್ರೆ ನನಗೆ ನನ್ನ ಬಾಲ್ಯನೇ ನೋಡ್ಕೊಂಡಂಗ ಆಗತ್ತೆ. ಹೋಗ್, ನಂಗೆ ತುಂಬಾ ನೆನಪಾಗಿ ಹೋಗುತ್ತೆ. ನೀನು ಹೋಗಪ್ಪ ಕಾರ್ತಿಕ್, ದೇವ್ರ ಒಳ್ಳೇದ್. ಈ ನಮ್ಮ ಗಿಚ್ಚಿ ಗಿಲಿ ಗಿಲಿ ಕಾರ್ಯಕ್ರಮಕ್ಕೆ ಎಷ್ಟೊಂದ್ ಜನ ಸೆಲೆಬ್ರಿಟಿಗಳು ಫ್ಯಾನ್ಸ್ ಆಗಿದ್ದಾರೆ. ಅದೇ ರೀತಿ ಈಗ ಒಬ್ಬ ಸೆಲೆಬ್ರಿಟಿ ಫ್ಯಾನ್ ನಮ್ಮ ವೇದಿಕೆಗೆ ಈ ವಾರದ ಅತಿಥಿಯಾಗಿ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ನಮ್ಮ ವಾಹಿನಿಯ ಒನ್ ಅಂಡ್ ಓನ್ಲಿ ಕೋರ್ ಜಡ್ಜ್, ಡ್ಯಾನ್ಸಿಂಗ್ ಅಪ್ಸರೆ ಮೇಘನಾ ರಾಜ್ ಸರ್ಜಾ ಆನ್ ಸ್ಟೇಜ್. ಮೇಘನಾ ರಾಜ್ ಸರ್ಜಾ, ವೆಲ್ಕಮ್ ಬ್ಯಾಕ್ ಟು ಅವರ್ ಫ್ಯಾಮಿಲಿ. ಥ್ಯಾಂಕ್ ಯು. ನೀವು ಬಂದಿದ್ದು ಇವತ್ತು ಇಡೀ ಕರ್ನಾಟಕಕ್ಕೆ ಎಷ್ಟು ಖುಷಿ ಆಗಿದೆಯಲ್ಲೋ ಗೊತ್ತಿಲ್ಲ. ನಮ್ಮ ಚಂದ್ರಪ್ರಭಂಗೆ ತುಂಬಾನೇ ಸಂತೋಷ ಆಗಿದೆ. ಏನ್ ಚಂದ್ರಪ್ರಭಾ? ಯಾಕೆ? ಅಭಿಮಾನಿ ಮೇಡಮ್. ಬಟ್ ನಿಜವಾಗ್ಲೂ ಮೇಘನಾ ರಾಜ್ ಅವರೇ, ನೀವು ತುಂಬಾನೇ ಹೆಮ್ಮೆ ಪಡೋ ವಿಚಾರ. ಯಾಕೆಂದ್ರೆ ನೋಡಿ, ಹಾಲು ಕುಡಿಯೋ ಮಕ್ಕಳು ನಿಮ್ ಫ್ಯಾನ್ಸು, ಹಲ್ಲು ಉದುರೋಗಿರೋ ಮುದುಕರು ನಿಮ್ ಫ್ಯಾನ್, ತಾಳಿ ಕಟ್ಟೋ ಏಜ್ ಇಂದ ಹಿಡಿದು ಚಟ್ಟ ಕಟ್ಟೋ ಏಜ್ ವರ್ಗೂ ನಿಮ್ಗೆ ಫ್ಯಾನ್ಸ್ ಇದೆ. ಯಾಕೆ ಚಂದ್ರಪ್ರಭಾ, ನಾನ್ ಬಂದಾಗೆಲ್ಲ ನಿಮ್ಗೆ ಯಾಕೋ ಎಲ್ಲೋ ಕಳ್ಸೋದನ್ನೇ ನೋಡ್ತಿರ್ತಾರೆ.
ಎಲ್ಲ ಅದೇನೋ ಹಂಗ್ ರೇಗಿಸ್ತಾರೆ ಮೇಡಮ್. ಮೇಡಮ್ ಈಗ ಇವ್ರಕ್ಕಿಂತ ನನ್ ಚಿಕ್ಕೊಂತರ ಕಾಣಿಸ್ತಾ ಇಲ್ವಾ ಮೇಡಮ್? ನನ್ ಕಣ್ಗಂತೂ ತುಂಬಾ ಚಿಕ್ಕವ್ರ ತರ ಕಾಣಿಸ್ತಿದ್ರ. ವಂಶಿಕಾನು ನೀವು ಒಂದೇ ವಯಸ್ಸು ಇವತ್ತು. ವೆಲ್ಕಮ್ ಟು ಗಿಚ್ಚಿ ಗಿಲಿ ಗಿಲಿ. ವೆರಿ ನೈಸ್. ಈ ಪಂಚ್, ಈ ಕಾಮಿಡಿ ನಮಗ್ ಬೇಕಾಗಿತ್ತು. ವೆರಿ ನೈಸ್. ಬಹಳ ಇಷ್ಟ ಆಯ್ತು. ವೆರಿ ನೈಸ್. ನನ್ಗೆ ಗಿಚ್ಚಿ ಗಿಲಿಗಿಲಿ ಶೋ ಸ್ಟಾರ್ಟಿಂಗ್ ಇಂದಾನು ತುಂಬಾ ಇಷ್ಟ. ಒಂದು ಅಫ್ಕೋರ್ಸ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಬಂದು ನಮ್ಮ ಈ ಶೋ ಅಲ್ಲಿ ಇಟ್ ಇಸ್ 100%. ಇನ್ನೊಂದು ನನ್ಗೆ ಯಾಕೆ ತುಂಬಾ ಇಷ್ಟ ಗಿಚ್ಚಿ ಗಿಲಿಗಿಲಿ ಅಂದ್ರೆ ನನ್ನ ಬರ್ತ್ಡೇ ನಾನು ಸೆಲೆಬ್ರೇಟ್ ಮಾಡಿದ್ದು ಇದೇ ವೇದಿಕೆ ಮೇಲೆ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಸೊ ನನ್ ಪ್ರತಿ ಸತಿ ನನ್ನ ಬರ್ತ್ಡೇ ನೆನ್ಸ್ಕೊಂಡಾಗ್ಲೂ ಅಂಡ್ ರಾಯನ್ ಮೊಟ್ಟ ಮೊದಲನೇ ಬಾರಿ ಒಂದು ವೇದಿಕೆಗೆ ಬಂದಿದ್ದು ಗಿಚ್ಚಿ ಗಿಲಿಗಿಲಿ. ಲವ್ಲಿ ಮ್ಯಾನ್. ಸೊ ಸೊ ನನ್ಗೆ ಈ ಶೋ ಬಂದು ನನ್ಗೆ ತುಂಬಾನೇ ಫೇವ್ರೆಟ್ ಶೋ. ಅಂಡ್ ನಾನು ಆದಷ್ಟು ಯಾವ ಎಪಿಸೋಡ್ ಮಿಸ್ ಮಾಡದೆ ಟಿವಿಯಲ್ಲಿ ನೋಡ್ತೀನಿ. ಮಿಸ್ ಮಾಡಿರೋ ಎಪಿಸೋಡ್ಸ್ನ ವೂಟಲ್ಲಿ ನೋಡ್ತೀನಿ. ನಿಮಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾ Thank you. ನಿಮ್ಮನ್ನ ನಮ್ಮ ಜಡ್ಜ್ ಪ್ಯಾನೆಲ್ ಕಳ್ಸಿಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ನಮ್ಮ ಜಡ್ಜಸ್ ಬಂದಾಗಿದೆ. ಹಾಗೂ ಈ ವಾರದ ಅತಿಥಿ ನಮ್ಮ ಮೇಘನ ರಾಜ್ ಕೂಡ ಬಂದಾಗಿದೆ. ಈಗ ನಮ್ಮ ಗಿಚ್ಚಿ ಗಿಲಿಗಿಲಿಯ ಎಂಟರ್ಟೈನ್ಮೆಂಟ್ ಸಂಚಿಕೆನ ಶುರು ಮಾಡುವಂತ ಸಮಯ. ಸೊ ಈ ವಾರದ ಮೊಟ್ಟ ಮೊದಲ ಪರ್ಫಾರ್ಮೆನ್ಸ್. ಎಲ್ಲ ಕಾರ್ಪೊರೇಟ್ ಆಫೀಸಲ್ಲೂ ಗಂಡ ಹೆಂಡತಿ ಒಟ್ಟಿಗೆ ಕೆಲಸ ಮಾಡೋ ಹಾಗಿಲ್ಲ ಅನ್ನೋ ಒಂದು ರೂಲ್ಸ್ ಇದೆ. ಆದ್ರೆ ಈಗ ಬರ್ತಾರಂತ ಗಂಡ ಹೆಂಡತಿ ಮಾತ್ರ ಆ ರೂಲ್ಸ್ ನ ಬ್ರೇಕ್ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ರೂಲ್ಸ್ ಬ್ರೇಕ್ ಆದ್ಮೇಲೆ ಆ ಗಂಡನ ಕತೆ ಏನೇನೆಲ್ಲ ಆಗುತ್ತೆ ಅಂತ ನೋಡೋದಕ್ಕೆ ಈ ಸ್ಕಿಟ್ ನೀವು ನೋಡ್ಲೇಬೇಕು. ವೇದಿಕೆ ಮೇಲೆ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಸುಶ್ಮಿತಾ, ಜಗಪ್ಪ, ಶಿವು ಹಾಗೂ ಗೊಬ್ರಗಾಲ. ಆಹಾ, ಸಾಕೊಂತ ಹೇಳಿ. ಹೊರಗಡೆ ಪ್ರಪಂಚಕ್ಕೆ ಮಾತ್ರ ನಾವಿಬ್ರು ಗಂಡ ಹೆಂಡತಿ, ಆಫೀಸಲ್ಲಿ ನಾವಿಬ್ರು ಕೊಲೀಗ್ಸ್ ಅಷ್ಟೇ. ನಂತರ ನಾನ್ ಹೇಳ್ದೆ ತಾನೆ ಈ ಭಜಿತಿ ಎಲ್ಲ ಬೇಡ, ಅಡ್ಗೆ ಗಿಡ್ಗೆ ಮಾಡ್ಕೊಂಡು ಮನೇಲೆ ಬಿದ್ದಿರ್ತೀನಿ ಅಂತ. ಆಫೀಸಿಗೆ ಬಂತ ಯಾಕೆ ಪ್ರಾಣ ತೆಗಿತೀರಾ? ಹಾ, ನೀನ್ ಮಾತ್ರ ಮನೇಲಿ ಊಟ ತಿಂಡಿ ತಿನ್ಕೊಂಡ್ ಆಣಿಕೊಂಡಂಗೆ ಓಡಾಡ್ಬೋದು, ಆದ್ರೆ ನಾನು ಸಂಸಾರದ ಹೊರೆ ನೆಲೆಯದ ಮೇಲೆ ಹಾಕೊಂಡು ಸಾಯ್ಬೇಕಾ? ನೋಡು, ನಾವಿಬ್ರು ಮದುವೆ ಆಗಿರೋ ವಿಚಾರನ ಯಾರಿಗೂ ಹೇಳ್ಬೇಡ. ಅದ್ರಲ್ಲೂ ಆ ಸುಂದರ್ ಅಂತ ಒಬ್ಬ ಐತಾನಲ್ಲ, ಅವನ ಹತ್ರ ಮಾತ್ರ ಮಾತಾಡಕ್ಕೆ ಹೋಗ್ಬೇಡ. ಅವನು ಟಮಟೆ ತಕೊಂಡ್ ಎಲ್ಲರಿಗೂ ಹೇಳ್ಕೊಂಡ್ ಬಂದ್ಬಿಡ್ತಾನೆ. ಇವತ್ತಿಂದ ನೀನು ಅವನ ಪಕ್ಕದಲ್ಲಿ ಕೂತ್ಕೊಂಡು ಕೆಲ್ಸಕ್ಕೆ ಹೋಗ್ಬಾರ್ದು. ನೀನು ದೂರ ಚೇರ್ ಹಾಕೊಂಡ್ ಕೂತ್ಕೋ. ಸರಿ ಅವ್ನ್ ಬರೋ ಟೈಮ್ ಆಯ್ತು, ನೀನು ಹೋಗು, ಆಮೇಲೆ ಬಾ. ಸರಿ. How are you, bro? Fine, bro. Oh my God. 9:00 ಬರ್ಬೇಕಾಗಿತ್ತು, 9:35 ಬಂದ್ಬಿಟ್ಟಿದೀನಿ. 5 ನಿಮಿಷ ಲೇಟ್ ಆಗ್ಬಿಟ್ಟಿದೆ. What is this is coming is office is timing. Sorry, good morning, sir. ನಿಮ್ ಗುಡ್ ಮಾರ್ನಿಂಗ್ ನಾನು ಸೂಟ್ ಹಾಕುರೆ. ಟ್ರಾಫಿಕ್ ಜಾಮ್ ಆಗೋಗಿತ್ತು ಸರ್. ಓಹೋ, ನನ್ ಕಿವಿಗೆ ಹೂ ಮಾಡ್ಸಕ್ ಬರ್ಬೇಡ. ಲೇ, ನಿಮ್ಗೆ ಏನಾರ ಡೆಡಿಕೇಶನ್ ಇದೇನೋ ಅದೇ ಆ ಸಾಕುದ್ ನೋಡಿ ಕಲ್ತ್ಕೊಳ್ರು. ಕೆಲ್ಸ ಅಂದ್ರೆ ಏನು ವಿನಯತೆ, ಮಮತೆ. ಲೇ, ಅವಳಿಗಿರೋ ಡೆಡಿಕೇಶನ್ ನಿಮ್ಗೆ 2% ಇಲ್ಲ. ಅವಳು 9:15 ಬಾಮ ಅಂದ್ರೆ 9:25 ಬರ್ತಾಳೆ ಗೊತ್ತಾ?
ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಸರ್ ಸಾರಿ ಸರ್, ಲೇಟ್ ಆಗೋಯ್ತು. ಇವಾಗ ಯಾಕೆ ಕಡದಲ್ಲೇ ಹೊಡಿತಾನೆ ಬ್ರೋ. ಇಟ್ಸ್ ಓಕೆ. ಹೋಗಿ ಕೆಲಸ ನೋಡಕ್ರಲ್ಲೇ. ನೀನ್ ಹೋಗಲೇ ಬರಲೇ ಬರಲೇ. ಅವ್ನಿಗೆ ಹೇಳಿದ್ದ ಆಫೀಸಲ್ಲಿ ಬಾಸ್ ಕ್ಯಾರೆಕ್ಟರ್ ಅಂತ ಕೊಟ್ಟು ನಾಯಿ ತರ ನೋಡ್ತಾರೆ ನಾನು. ಹೋಗಲೇ ನೀನ್ ಹೋಗಲೇ. ಅವ್ನ್ಗೆ ಹೇಳಿದ್ದ ನೀನು? ಹೌದು ಸರ್. ನನ್ಗೆ ಹಂಗಬಿಟ್ಟೆ. ನಿನ್ಗೆ ಕಾಣಲೇ, ನಿನ್ಗೆ ಕಾಣಲ್ಲ ಹೇಳಿದ್ದು. ಹೋಗಲೇ. ಓ ನಿಮ್ಗೆ ನನ್ಗಲ್ಲ. ಗುಡ್ ಮಾರ್ನಿಂಗ್ ಸರ್. ನಿಮ್ ಗುಡ್ ಮಾರ್ನಿಂಗ್ ನನ್ ಬೂಡ್ ತುರ್ಕುರೆ. ಕೆಲಸ ಮಾಡಿ. ಓ ಛೇ, ಎಲ್ಲ ಬರೀ ಸ್ಪೆಲ್ಲಿಂಗ್ ಮಿಸ್ಟೇಕ್ ಪಾ. ಬ್ರೋ ಹೆಂಗಾದ್ರೂ ಮಾಡಿ ಇವತ್ತು ಅವಳನ್ನ ಬುಟ್ಟಿಗೆ ಹಾಕೊಂಡ್ಬಿಡ್ತೀನಿ ಬ್ರೋ. ಬುಟ್ಟಿಗೆ ಹಾಕಳಕ್ ಅವಳೆ ಸೀಬೆ ಹಣ್ಣ ಹೆಣ್ಣು ಬ್ರೋ. ಬ್ರೋ ಹೆಣ್ಣನ್ನ ಬುಟ್ಟಿಗೆ ಹಾಕೋಬೇಕು, ಎಣ್ಣೆನ ಹೊಟ್ಟೆಗೆ ಹಾಕೋಬೇಕು. ವೇದಾಂತ ವೇದಾಂತ. ಹೆಂಗ್ ಪಟಿಸ್ತೀನಿ ನೋಡ್ತಾ. ಏನಿ ನಾಯಿ ನಮ್ಮನೆ ಪಾತ್ರೆಗೆ ಭಯ ಆಗ್ತಾ ಇದೆ. ಎಕ್ಸ್ಕ್ಯೂಸ್ ಮೀ. ಎಸ್. ಈ ಪೇಪರ್ನ ನೋಡಿ, ಇಷ್ಟು ಸೌಂದರ್ಯ ತುಂಬಿಕೊಂಡಿದೆಯಲ್ವಾ? ಏನು? ಅಂದ್ರೆ ಆ ಕೊಟ್ಟಲ್ಲಿ ಏನೇನೋ ತುಂಬಿಕೊಂಡಿದೆ, ಸ್ವಲ್ಪ ತುಂಬಿಕೊಡಿ ಅಂತ ಅಂದೆ. ಎಲ್ಲ ಸರಿಯಾಗೇ ಇದೆಯಲ್ಲ. ಓ ಬಟ್ ಒಂದ್ ಸೈನ್ ಹಾಕ್ಬೇಕಾಗಿದೆ. ಹೌದಾ? ಈ ಪೆನ್ ಬರೀತಿಲ್ಲ, ಏನ್ ಮಾಡೋದು? ಅಲ್ಲಿದೆ ನೋಡಿ, ಆ ಪೆನ್ ತಗೊಳ್ಳಿ. ಎಲ್ಲಿ? ಇದು ಮೋಸ್ಟ್ಲಿ ಈ ಪೆನ್ನು ಬರೆಯಲ್ಲ ಅನ್ಸುತ್ತಾ? ಬೇರೆ ಪೆನ್ ತಗೊಳ್ಳಿ. ಅಲ್ಲ ಅದ್ ಬರೀತಿತ್ತು. ಬರೀತಂದ್ರೆ ತಗೊಳ್ರಿ ಮತ್ತೆ ಅದನ್ನೇ. ಇವಾಗ ಬರೀರಿ. ನನ್ ಸಿಗ್ನೇಚರ್ಗೋಸ್ಕರ ಎಷ್ಟು ಪರದಾಡ್ತಿದ್ದೀರಾ. ಅಪ್ಪ ಸಿಗ್ನೇಚರ್ ಆಯ್ತು. ಆಯ್ತಾ? ಮುಗೀತು. ಆದ ತಕ್ಷಣ ಪೆನ್ ಹಿಂಗ್ ಇಟ್ಬಿಡ್ಬೇಕು. ಶಕುಂತಲವ್ರೆ, ಎಸ್ ಸರ್. ಒಂದ್ ಫೈಲ್ ತಗೊಂಡು ಒಳಗ್ ಬರ್ತೀರಾ? ಸರ್ ಈ ಫೈಲ ಸರ್. ಇನ್ನ ಕೇಳದ್ನೇನಾ? ಫೈಲ್ ಕೇಳದ್ನ? ಸಾಕುತ್ಲ ತಾನೆ ಕೇಳಿ. ಡಿಸಿಪ್ಲಿನ್ ಪ್ಲೀಸ್. ಯು ಕಮ್ ಇನ್. ಎಸ್ ಸರ್. ಎಕ್ಸ್ಕ್ಯೂಸ್ ಮೀ, ಬಾಸ್ ಕರೀತಾರೆ. ಜಾಸ್ತಿ ಆಗೋಗುತ್ತೆ. ಆ ನಡಿಗೆ ನೋಡಿ ಬ್ರೋ, ಒಳ್ಳೆ ಜಿಂಕೆ ನಡಿಗೆ ತರ ಇಲ್ಲ. ಇದು ಹೊಡೆದ ಅಂದ್ರೆ ಒಳ್ಳೆ ಹಂದಿ ತರ ಇದ್ದಾಳೆ, ಜಿಂಕೆ ತರ ಅಂತೀಯ. ಶಟ್ ಅಪ್. ಅವಳು ನಿಮ್ಮ ಅತ್ತಿಗೆ. ಅದಕ್ಕೆ ಹಂಗೆಲ್ಲ ಮಾತಾಡ್ಬೇಡ. ಶಟ್ ಅಪ್. ಬೂಟ್ ಗಿಟ್ ತಕ ಹೊಡೆದ್ಬಿಡು ಬ್ರೋ. ಅದಕ್ಕೆ ಗಿತ್ಕೆ ಅಂತ ಮಾತ್ರ ಹೇಳ್ಬೇಡ. ಅದಕ್ಕೆ ಅಂತ ಅನ್ಬಾರ್ದ? ಆಯ್ತು ತಂಗಿ.